ನೋಡಿ ಫ್ರೆಂಡ್ಸ್, ಮೈಸೂರು ಎಷ್ಟು ಕ್ಲೀನ್ ಆಗಿದೆ, ನೀಟಾಗಿದೆ, ಸ್ವಚ್ಛವಾಗಿದೆ, ಅಂದವಾಗಿದೆ. ನಮ್ಮ ನಂಜನಗೂಡು ನಂಜುಂಡೇಶ್ವರಿಗೆ ಸ್ವಾಗತ ಸುಸ್ವಾಗತ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನ್ನು ಉಳಿಸಲು ವಿಷವನ್ನು ಕೊಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತಾ ಬರುವ ಕರುಣಾಸಾಗರನೇ. ರೆಡಿ? ನನಗೆ ಒಂದು ವಿಷಯ ಅರ್ಥ ಆಗಬೇಕು. ಕೆಂಚ ಎಲ್ಲೇ ಕೆಂಚ ಏ ಅಲ್ಲ, ನೀವು ಯಾಕೆ ಹಿಂಗೆ ಬರೋದು ರೋಡಲ್ಲಿ ಅಡ್ಡ? ಹಾಂ ಏ ಚಿಮ್ಟುಗ, ನೀವು ಯಾಕೆ ಹಿಂಗೆ ರೋಡಲ್ಲಿ ಅಡ್ಡ ಬರೋದು? ಸೈಡಲ್ಲಿ ಹೋಗೋಕ್ಕಾಗಲ್ಲ? ಯು ಡೋಂಟ್ ನೋ ದ ಟ್ರಾಫಿಕ್ ರೂಲ್ಸ್? ಹಾಂ, ಮತ್ತೆ ಅಡ್ಡ ಬರೋ ಹೇಳ್ತೀನಿ. ನಿನಗೂ ಸೇರಿಸಿ ಹೇಳ್ತೀನಿ ಕುಳ್ಳಿ, ಅರ್ಥ ಮಾಡ್ಕೋಬೇಕು. ನಮ್ಮ ಒನ್ ಮೋರ್ ಪರ್ಸನ್ ಫ್ರಮ್ ಬ್ಯಾಂಗ್ಳೂರ್, ಮಿಸ್ಟರ್ ಪುನೀತ್ ಅವರು ನಮ್ಮ ಗ್ಯಾಂಗ್ ಎಂಟ್ರಿ ಆಗಿದ್ದಾರೆ. ಅವರಿಗೆ ಆಧಾರದ ಸುಸ್ವಾಗತ. ವಿತ್ ಗೇರ್ ಸಮೇತ ಬಂದಿದ್ದಾರೆ. ಹಾಯ್. ಒಂದು ಎಕ್ಸ್ಪಲ್ಸು, ಒಂದು ಪಲ್ಸರ್ 200 NS, ನೆಕ್ಸ್ಟ್ ಯಾವುದಪ್ಪ ಇದು, ರಾಯಲ್ ಎನ್ಫೀಲ್ಡ್ ಅಂಟರ್ 350. ಪ್ಲಾನಿಂಗಲ್ಲಿ ಸಣ್ಣ ಬದಲಾವಣೆ. ಸೊ ಇವತ್ತು ಫ್ರೈಡೇ ಇರೋದ್ರಿಂದ ಚಾಮುಂಡೇಶ್ವರಿ ಬೆಟ್ಟ ಫುಲ್ ಬ್ಯುಸಿ ಇರುತ್ತೆ ಅಂತ ಡೈರೆಕ್ಟಲ್ಲಿ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ಒಂದು 5 ಗಂಟೆ ಆಗಿದೆ. ಪಂಜಾಬ ಡಾಬಾದಲ್ಲಿ ಊಟ ಮಾಡ್ಕೊಂಡು ಈಗ ಬಿಡ್ತಾ ಇದ್ದೀವಿ. ಬಿಟ್ಟು ಒಂದು 1/2 ಅವರ್, 30 ಕಿಲೋಮೀಟರ್, ಒಂದು 1/2 ಅವರ್ ಹೊಡಿತೀವಿ. ನಂಜನಗೂಡಲ್ಲಿ ಸಿಗೋಣ. ಸೊ ನಾವು 3 ಬೈಕ್ಗಳಲ್ಲೂ ಶ್ರೀರಂಗಪಟ್ಟಣ ಬಿಟ್ಟು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಮಾಡಿಕೊಂಡು ಹಾಗೆ ಗುಂಡ್ಲುಪೇಟೆ ಹೋಗಿ ನೈಟ್ ಆಲ್ಟ್ ಆಗೋದು. ಅಲ್ವಾ ಪುನೇ? ಹೌದು ಒಲಿಯ. ಸೊ ನಾವೀಗ ಮೈಸೂರು ಎಂಟ್ರಿ ಆಗಿದ್ದೀವಿ. ನೋಡ್ಕೋಬೋದು ನೀವು, ಹಿಂದೆ 2 ಬೈಕ್ ಬರ್ತಿದ್ದಾವೆ. ಸೊ ಅಫಿಷಿಯಲ್ ಎಂಟ್ರಿ ಆಗಿ ಯಾವುದೊಂದು ಹೋಯ್ತಾ? ಇಲ್ಲ, ಅಲ್ಲೇ ಬರ್ತಾರೆ. ಸೊ ಇಲ್ಲಿಂದ ಗುಂಡ್ಲುಪೇಟೆನಾ? ನಂಜನಗೂಡು. ಹಾಂ ಸಾರಿ, ಮೈಸೂರಿಂದ ನಂಜನಗೂಡು, ನಂಜನಗೂಡಿಂದ ಗುಂಡ್ಲುಪೇಟೆ. ಸೊ ನಂಜನಗೂಡಲ್ಲಿ ದೇವ ದರ್ಶನ ಮಾಡ್ಕೊಂಡು ಹೋಗೋದು. 2 ಬೈಕ್ ಹೋಗ್ತಿದ್ದಾವೆ. ಒಂದು ನಲ್ಲಪ್ಪ ಚೇತು ಬೈಕು, ಮತ್ತು ಇನ್ನೊಂದು ಮುಂದೆ ವಿಶ್ವ ಆ್ಯಂಡ್ ವಿನಯ್ ಗ್ಯಾಂಗು, ಮತ್ತು ನಾವು ಬಂದು ಉಮೇಶ್ ಆ್ಯಂಡ್ ಪುನೀತ್. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್, ಮೈಸೂರು. ಹಲೋ ಗಾಯ್ಸ್, ಮೈಸೂರು ಬಾಯ್ಸ್ ಯಾರಾದರೂ ಇದ್ದರೆ, ನೋಡ್ತಾ ಇದ್ದರೆ ಹಾಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ ನಿಮ್ಮ ಹೆಸರುಗಳನ್ನ, ನಿಮ್ಮ ಊರನ್ನ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ. ನಾವು ನಿಮ್ಮೂರಿಗೆ ಬಂದಿದ್ದೇವೆ. ಬಯಲುಸೀಮೆ ನಾಡು, ಗಡಿನಾಡು, ಪಾವಡ, ಗಡಿನಾಡು ಕರ್ನಾಟಕ, ಪಾವಡ. ನಮ್ಮ ಈ ರೈಡ್ನ ಅಮ್ಮ, ಜುಮ್ಮಾ ಮಸೀದು ಮೈಸೂರು. ರೈಟ್ ಸೈಡ್ ಹೋದ್ರೆ ಪ್ಯಾಲೇಸಾ? ಇದೆಲ್ಲ ಪ್ಯಾಲೇಸ. ಹಾಂ, ಪ್ಯಾಲೇಸ್. ಒಂದು ಮೈಸೂರು ಪ್ಯಾಲೇಸ್ ಎಂಟ್ರಿಗೆ ಬಂದಿದೆ ಈಗ. ಓಲ್ಡ್ ಎಂಟ್ರಿ ಅಲ್ವಾ ಇದು? ರೈಟ್ ಸೈಡ್ ಹೋದರೆ ಫುಲ್ ಪ್ಯಾಲೇಸ್ ಏನೋ. ಸಿಗ್ನಲ್ ಹಾಕಿದ್ದಾರೆ. ಇವರೆಲ್ಲ ಹೋದ್ರಪ್ಪ, ಬ್ಯಾಕ್ ಇದ್ದಾರಾ? ಅಲ್ಲಿದ್ದಾರೆ. ಈ ಕಡೆ ಆಗ್ತಾ ಇಲ್ಲ. 35 ಈಗ ಕಮ್ಮಿ ಆಗಿದೆ. ನೀರು ಬಂದಿಲ್ಲ, ಹೋಗ್ತಿದೆ ನೋಡಲ್ಲೇ. ಬ್ಲ್ಯಾಕ್ ಚೀತಾ ಚೇತು, ಬಟ್ ವೈಟ್ ಅಂಬಾರಿ ಮೇಲೆ ಹೋಗ್ತಿದಂತೆ. ಆನೆ ಮೇಲೆ, ವೈಟ್ ಆನೆ. ಎಲ್ಲೆಲ್ಲಪ್ಪ ಇದು? MCC ಸರ್ಕಲ್ಲು, ಮೈಸೂರು. ಹೋಟೆಲ್ ಅಜಂತ ಪ್ಯಾಲೇಸ್ ಮೈಸೂರು, ಹೋಟೆಲ್ ಪ್ರೀತಿ ಇಂಟರ್ನ್ಯಾಷನಲ್. ಅಲ್ಲೇ ಒಳಗೆ ರೂಮಲ್ಲೇ ಒಳಗೆ. ಯಾರ್ದು? ನಮ್ಮದು.
ದಿನ ಮೈಸೂರು ಸಾಯಂಕಾಲದಲ್ಲಿ. ಆಫ್ಟರ್ 2 ಲಾಂಗ್ ಇಯರ್ಸ್ ಮೈಸೂರು. ಎಂಜಾಯ್ ಎಂಜಾಯ್, ಜಾಲಿ, ಎಲ್ಲ ಜಾಲಿ. ಸಾಯಂಕಾಲದ ಒಂದು ದಿನ ಮೈಸೂರಿನಲ್ಲಿ ಹೇಗೆ ಕೂಲ್ ಇದೆ ಅಪ್ಪ ಮೈಸೂರು. ಯಾವ ರೋಡ್ ಬರೋದು? ಆನ್ ಸೈಡ್ ಹೋದ, ಆನ್ ಸೈಡು ಗಾಡಿ ಟಾಂಗ 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 ಸುರಿ ಗಾಡಿ ಇಲ್ಲೇ ಇರ್ತವೆ. ಟೈಮ್ ಆಗುತ್ತೆ ನಡಿ ಹೋಗೋಣ. KSRTC ಬಸ್ ಸ್ಟ್ಯಾಂಡ್ ರೋಡ್ ಮೈಸೂರು. ರೋಡ್ ಮೈಸೂರು KSRTC ಯಾವುದಪ್ಪ ಸ್ಮಾರ್ಟ್ ಬಜಾರ್ ಟ್ರೆಂಡು ಎಲ್ಲ ಇಲ್ಲ ಇದೆ. ಲೆಫ್ಟ್ ಒನ್ನೇ ಲೆಫ್ಟು ಲೆಫ್ಟ್ ನೋಡಿ ಫ್ರೆಂಡ್ಸ್, ಮೈಸೂರು ಎಷ್ಟು ಕ್ಲೀನಾಗಿದೆ, ನೀಟಾಗಿದೆ, ಸ್ವಚ್ಛವಾಗಿದೆ, ಅಂದವಾಗಿದೆ. ಇಲ್ಲಿ ಪೊಲೀಸರು ಮಹಾಮಲೇಶ್ವರ ರಸ್ತೆ. ಹಾಂ, ಟ್ಯಾಕ್ಸ್ ಏನೋ ಫಾಸ್ಟಾಗಿ ಬಂದಿರೋರಿಗೆ ಟ್ಯಾಕ್ಸ್ ಹಾಕ್ತಿದ್ದಾರೆ ಅಲ್ಲ, ಹೆಲ್ಮೆಟ್ ಇದ್ದವ್ರಿಗೆ. ನಾನೇ ಮೊಬೈಲ್ ಚಾರ್ಜ್ ಇದ್ರೆ ಮ್ಯಾಪ್ ಹಾಕೊಂಡು ಹೋಗ್ಬಿಟ್ಟಿದೆ ಗಾಡಿ. ಅಲ್ಲಪ್ಪ ನಿಧಾನ ಕೊಡಿ, ಜೋರಾಗಿ ಬೇಡ. ಸೇಫ್ ರೈಡ್, ಬಿ ಸೇಫ್. ನಮ್ಮ ಪಯಣ ಬಲಗಡೆಗೆ ವರ್ಗಾಯಿಸಲಾಗಿದೆ. ಈಗ ನೀವು ನೋಡುತ್ತಿರುವುದು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಮೈಸೂರು. ಕಾವೇರಿ ಸಿಲ್ಕ್ ಎಂಪೋರಿಯಂ. ಯಾವುದಿದು? ಗ್ಲಾಸ್ ಮ್ಯೂಸಿಯಮ್ಮಾ ಮೈಸೂರು? ಹಾಂ, ಇನ್ನೊಂಚೂರು ಮುಂದೆ ನೋಡ್ಬಿಟ್ರೆ ಹಾಂ ನೋಡ್ಕೊಳ್ಳಿ, ಜಯಚಾಮರಾಜೇಂದ್ರ ಸರ್ಕಲ್. ಹಾಂ, ಜಯಚಾಮರಾಜೇಂದ್ರ ಸರ್ಕಲ್ ಮೈಸೂರು. ಹಾಗೆ ಹಿಂದ್ಗಡೆ ನೋಡಿ ಮೈಸೂರು ಹುಡುಗಿರು. ಹಂಗೆ ನೋಡಿದ್ರೆ ಮುಂದೆ ಮೈಸೂರು ಪ್ಯಾಲೇಸ್. ಇದಲ್ಲ, ಇನ್ನು ಮುಂದೆ ಇದೆ ಪ್ಯಾಲೇಸ್ ಫೋಟೋ ತಾನೇ ನಿಂತ್ಕೊಂಡ್ರಿ. ಪ್ಯಾಲೇಸ್ ಫೋಟೋ ಪ್ಯಾಲೇಸ್ ಫೋಟೋ ಬಂದ್ಬಿಟ್ಟಲ್ಲ. ಇಲ್ಲಿ ಮೈಸೂರು ಪ್ಯಾಲೇಸ್ ಮತ್ತೊಂದು ಎಂಟ್ರಿ ಮೈಸೂರು. ಹಾಂ, ನೋಡ್ಕೋಬೋದು ನೀವು. ಇಲ್ಲೇ ರೋಡಲ್ಲೇ ನೋಡ್ಕೊಬೇಡಿ, ರೋಡಲ್ಲಿ ತೋರಿಸಿರೋಂಥ ಬೇಜಾರು ಮಾಡ್ಕೋಬೇಡಿ. ಮೈಸೂರು ಪ್ಯಾಲೇಸ್ ಎಂಟ್ರಿ, ಈಸ್ಟ್ ಎಂಟ್ರಿನಾ ಇದು? ಹಾಂ, ಎಸ್, ಪೂರ್ವದ ಬಾಗಿಲು. ಈ ಕಡೆ ನೋಡಿದ್ರೆ ನೀವು ಅಲ್ಲಿ ಹಾಂ, ಮೈಸೂರು ದಸರಾ ವಸ್ತು ಪ್ರದರ್ಶನ ಎಕ್ಸಿಬಿಷನು. ಅದರಿಂದ ಆಚೆ ನೋಡಿದ್ರೆ ಬೆಟ್ಟ ಕಾಣುತ್ತಲ್ವ, ಚಾಮುಂಡಿ ಬೆಟ್ಟ. ಅದೇ ಚಾಮುಂಡಿ ಬೆಟ್ಟ. ಇಲ್ಲಿಂದನೇ ಎಲ್ಲರೂ ಮುಕ್ಕೊಂಡ್ಬಿಡಿ. ಎಲ್ಲೋದ್ರಿ ಇವ್ರು ಹುಡ್ಕೋಣ, ನಡಿ ಕಮಾನ್. ಹೊಡೆ ಇಬ್ರು ಬರ್ತೀವಿ ನಾವು. ಇಲ್ಲಿ ಲೆಫ್ಟು ಎಲ್ಲೋದ್ರು? ಅಲ್ಲೇ ಇದ್ದ ನೋಡು ಬಣ. ಆಹಾ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಟ ಇದು. ನಮ್ಮ ಬೈಕ್ಗಳು ನಾನು ಮುಂದೆ ಅಂತ ಹೋಗ್ತಾ ಇದ್ದಾವೆ ಪೈಪೋಟಿಯಲ್ಲಿ. ನಾನು ಸ್ಮಾಲ್ ಚೇಂಜ್ ಮಾಡಿ ಎಕ್ಸ್ಪಲ್ಸಲ್ಲಿ ಹತ್ಕೊಂಡಿದ್ದೀನಿ. ಮುಂಚೆ ಆ ಬೈಕಲ್ಲಿದ್ದೆ NS. ಬಟ್ NS ಅಲ್ಲಿ ಬ್ಯಾಕ್ ಸೈಡು ತುಂಬ ಬ್ಯಾಕ್ ಪೇನ್ ಬರುತ್ತೆ ಗುರು, ಭಯಂಕರ ಬ್ಯಾಕ್ ಪೇನ್. ಒಂದು
ಚಾನ್ಸ್ ಎತ್ತಾಗ್ಬಿಟ್ರೆ ಒಂದು ಫೀಟು ಹೈಟಿಗೆ ಕುತ್ಕೊಬಿಟ್ಟು ಪರವಾಗಿಲ್ಲ. ಎಕ್ಸ್ಪಲ್ಸನ್ ಅಷ್ಟು ಆರ್ಶ್ ಆಗಿಲ್ಲ, ಸ್ಮೂತಾಗಿದೆ. ಸೀಟು ಚೆನ್ನಾಗಿದೆ, ಬ್ಯಾಕ್ ಎಕ್ಸಾಪ್ಷನು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಬರ್ತದೆ. ಇಲ್ಲಿಗೆ ಗೋಪುರ ಕಾಣುತ್ತಲ್ಲ, ಬೇರೆ ಹೊಸ ಕಟ್ತಿರ್ಬೋದು ಅನ್ಸುತ್ತಲ್ಲ, ಚಾಮುಂಡಿ ಬೆಟ್ಟ ಬೇರೆ. ಅದೇನದು ಏನೋ ಬಿಲ್ಡಿಂಗ್ ಕಟ್ತಿದ್ದಾರೆ ಅನ್ಸುತ್ತೆ ನೋಡಿ. ಇಲ್ಲಿ ಗೋಪುರ ಕಾಣುತ್ತೆ ಒಂಥರ, ಏನೋ ಒಂದು ಗೋಪುರ ಥರ ಕನ್ಸ್ಟ್ರಕ್ಷನ್ ಮಾಡೋ ಥರ ಕಾಣುತ್ತೆ. ನೋಡಿ, ಶಿವನ ತಲೆ ಮೇಲೆ ಹಣೆ ಮೇಲೆ ಇರುತ್ತಲ್ಲ ವಿಭೂತಿ ಮಧ್ಯೆ ಒಂದು 3 ಕಣ್ಣಿರುತ್ತಲ್ಲ, ಆ ಥರ ಇದೆ ನೋಡಿದ್ರು. ನನಗೆ ಫೀಲ್ ಆಗ್ತಿದೆ. ನೀವೆಲ್ಲ ನೋಡೋರ್ಗೆ ಹೆಂಗೆ ಫೀಲ್ ಆಗ್ತಿದೆಯೋ ಕಾಮೆಂಟ್ ಮಾಡಿ ಪ್ಲೀಸ್. ಒಳ್ಳೆ ಒಂದು ನೋಟ, ಅಪರೂಪದ ದೃಶ್ಯ ಇದು. ಎಲ್ಲ ಗಿಡ ಮರ ಗಂಟ ಬರ್ತಿದ್ದಾವೆ. ನೋಡ್ದ ಸೆಂಟ್ರಲ್ ಇದೆ ನೋಡಿ, ಚಂದ್ರ ಸಾರಿ ಸೆಂಟ್ರಲ್ ಇದೆ ನೋಡು. ಶಿವನ ಹಣೆಗಲ್ಲಿರೋ ವಿಭೂತಿ ಮತ್ತೆ 3ನೇ ಕಣ್ಣು ಕಂಡಂಗೆ ಕಾಣಿಸ್ತಾ ಇದ್ದಾನೆ ನಮ್ಮ ಸೂರ್ಯ, ಇವತ್ತಿನ ಸೂರ್ಯ. ಸೊ ಈಗಷ್ಟೇ ನಾವು ಅಫಿಷಿಯಲಿ ನಂಜನಗೂಡು ಎಂಟ್ರಿ ಆಗಿದ್ದೀವಿ. ನೋಡ್ಬೋದು ನೀವು. ಯಾರಾದ್ರು ಗೊತ್ತಿದ್ರೆ ನಂಜನಗೂಡಲ್ಲಿ ಯಾರಾದರೂ ನೋಡ್ತಾ ಇದ್ರೆ ನಂಜನಗೂಡು ಬಾಯ್ಸ್ ಯಾರಾದ್ರು ಕಾಮೆಂಟ್ ಮಾಡಪ್ಪ ನಿಮ್ಮ ಹೆಸರುಗಳೆಲ್ಲ ಹಾಯ್ ಅಂತ. ಸೊ ಕಪಿಲಾ ನದಿ, ನಂಜನಗೂಡು ಕಪಿಲಾ ನದಿ. ಇಲ್ಲಿ ಹೆಂಗೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ಭಕ್ತಾದಿಗಳು ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗ್ತಿದ್ದಾರೆ. ಹಾಕಿಲ್ಲ ಸೂಪರ್ ಗುರು. ಬರೋಣ, ಇಲ್ಲೇ ಹಾಕ್ರೋಣ. ಸೊ ನಾವೀಗ ನಂಜುಂಡೇಶ್ವರ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನಂಜುಂಡೇಶ್ವರ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಯಾರಾದರೂ ನಂಜನಗೂಡಲ್ಲಿ ಇರೋ ಬಾಯ್ಸು ನೋಡ್ತಾ ಇದ್ರೆ ಲೈಕ್ ಮಾಡ್ರಪ್ಪ. ಶಿವನ ಪ್ರತಿಮೆ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಪಾರ್ಕಲ್ಲಿ. ವಾವ್, ಸೂಪರ್ ಇದೆ. ಇಷ್ಟೇ ಎಂಟ್ರಿ ಅಂತ. ಗಾಡಿನೇ ಕಾಣ್ತಾ ಇಲ್ಲ ಅವ್ರದ್ದು, ಗಾಡಿನೇ ಇಲ್ಲ ಅವ್ರದ್ದು. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನ್ನುಳಿಸಲು ವಿಷವನ್ನು ಕೊಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತಾ ಬರುವ ಕರುಣಾಸಾಗರನೇ. ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಕೊಬಿಡಿ. ಧೂಪದ ಕರ್ಪೂರ ಧೂಪನ ದೇವ್ರಿಗೆ ಧೂಪ ಹಾಕೋರು ಇದ್ರೆಲ್ಲ ಹಾಕ್ಕೋಬೋದು. ಎಷ್ಟಮ್ಮ ಧೂಪ ಅಜ್ಜಿ? ಧೂಪ ಹೆಂಗೆ? ಹಂಗ ಬರ್ತೀವಿ ರೀ, ಮಗ ತೊಳ್ಕೊಂಡು. ಏನಪ್ಪ ಎಷ್ಟು 120 ಹೋದ್ರೆ 150 ಹೋದ್ರೆ ನೀವು ಅಂಟಾರಲ್ಲಿ 130. ಹಾಂ, ಅದಕ್ಕೆ ಸಿಗ್ಲಿಲ್ಲ. ಎಕ್ಸ್ಪಲ್ಸರ್ ಟ್ರೈ ಮಾಡೋದು ಸಿಗ್ಲಿಲ್ಲ, NSL ಟ್ರೈ ಮಾಡೋದು ಸಿಗ್ಲಿಲ್ಲ ನೀವು.